ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಮುಂದುವರೆದಿದೆ. ಡಿಕೆಶಿ ಪರ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಬ್ಯಾಟಿಂಗ್ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗೋದು ನಿರ್ಧಾರವಾಗಿದೆ ಅಂತ ಹೇಳಿದ್ದಾರೆ ವೀರಪ್ಪ ಮೊಯ್ಲಿ. ಡಿಕೆಶಿ ಸಿಎಂ ಆಗೋದು ಯಾರು ತಪ್ಪಿಸೋದಕ್ಕಾಗಲ್ಲ, ಡಿಕೆ ಶಿವಕುಮಾರ್ ಸಿಎಂ ಆಗೇ ಆಗ್ತಾರೆ ಅಂತ ವೀರಪ್ಪ ಮೊಯ್ಲಿ ಹೇಳಿಕೆ ಕೊಟ್ಟಿದ್ದು, ಮೊಯ್ಲಿ ಸ್ಫೋಟಕ ಹೇಳಿಕೆ ಹಿಂದಿನ ಅಸಲಿ ಎತ್ತಿಯನ್ನು ಹಾಕಾದ್ರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಾಳಗ ಈ ಮೂಲಕ ಮುಂದುವರೆದಿದೆ. ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನು ತಪ್ಪಿಸ್ಲಿಕ್ಕೆ ಆಗುವುದಿಲ್ಲ. ಹಾಗಾದರೆ ಅದು ವರ ಕೊಡೋ ಯಾರು ಕೊಡತಕ್ಕಂಥ ವರ ಅಲ್ಲ, ಅವರು ಸಂಪಾದನೆ ಮಾಡತಕ್ಕಂಥ ಒಂದು ಶಕ್ತಿ ಅದು ಮುಖ್ಯಮಂತ್ರಿ ಪದವಿ. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ, ಅದು ಕೂಡ ಕಾರ್ಕಳದ ಪುಣ್ಯಭೂಮಿಯಲ್ಲಿ ಈ ಮಾತನ್ನು ಹೇಳುವಾಗ ಇದಕ್ಕೆ 100ಕ್ಕೆ 100 ಸತ್ಯ. ನಾನು ಹೇಳೋದಿದ್ರೆ ನೀವು ಮಾತ್ರ ಪ್ರತಿಕ್ರಿಯೆ ಕೊಡಬಾರ್ದು ಯಾವುದಕ್ಕೂ. ಈ ಮುಖ್ಯಮಂತ್ರಿ ಪದವಿ ವಿಷಯದಲ್ಲಿ ಇಟ್ ಇಸ್ ಎ ಸೆಟಲ್ಡ್ ಮ್ಯಾಟರ್, ಇದು ತೀರ್ಮಾನ ಆಗಿಬಿಟ್ಟಿದೆ. ಸಿಎಂ ಡಿಸಿಎಂ ಬಣಗಳ ಮಧ್ಯೆ ಆಗಿರೋ ಚರ್ಚೆ ಏನು? ವೀರಪ್ಪ ಮೊಯ್ಲಿ ಸತ್ಯ ಹೇಳ್ತಿದ್ದಾರೆ ಅಂತ ಡಿಕೆಶಿ ಬಣ ಹೇಳಿದೆ. ಹುದ್ದೆ ಸಿಗದೆ ಇದ್ದಿದ್ದಕ್ಕೆ ಮಾತಾಡ್ತಿದ್ದಾರೆ ಅಂತಿದೆ ಸಿಎಂ ಬಣ. ಪರಿಷತ್ ನಾಮನಿರ್ದೇಶನಕ್ಕೆ ಮೊಯ್ಲಿ ಕೂಡ ಆಕಾಂಕ್ಷಿ. ಎಂಎಲ್ಸಿ ಆಗಿ ಸಚಿವರಾಗೋ ಬಯಕೆಯನ್ನ ಮೊಯ್ಲಿ ಹೊಂದಿದ್ದಾರೆ. ಮೊಯ್ಲಿ ನೇಮಕಕ್ಕೆ ಸಿಎಂ ಸುತರಾಮ್ ಒಪ್ತಾ ಇಲ್ಲ. ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ನೀವು, ಪರಿಷತ್ಗೆ ನಾಮನಿರ್ದೇಶನ ಮಾಡೋದು ಸರಿಯಲ್ಲ. ಇದು ವೀರಪ್ಪ ಮೊಯ್ಲಿಗೆ ಸಿಎಂ ಸಿದ್ದರಾಮಯ್ಯ ಕೊಟ್ಟಂತ ಸೂಚನೆ. ಸಿಎಂ ಮಾತಿನಿಂದ ವೀರಪ್ಪ ಮೊಯ್ಲಿ ಮುನಿಸಿಕೊಂಡಿದ್ದಾರೆ. ಸಮಾವೇಶದಲ್ಲಿ ಸಿಕ್ಕ ಅವಕಾಶವನ್ನ ಬಳಸಿಕೊಂಡಿದ್ದಾರೆ ವೀರಪ್ಪ ಮೊಯ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.